ಈ ಸ್ಮಶಾನ ಜಾಗಕ್ಕೆ ಸ್ವಲ್ಪ ತಕರಾರು ನಡೀತಾ ಇದೆ. ಇವತ್ತಲ್ಲಿ ನೀವು ಬಂದಿದ್ದೀರಾ, ಪರಿಶೀಲನೆ ಮಾಡಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಎಲ್ಲೇ ಆಗಲಿ ಸ್ಮಶಾನವನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಅಕ್ಷಮ್ಯವಾದಂಥ ಅಪರಾಧ. ಇವತ್ತು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಬ್ಯಾಟರಾಯನಪುರದಲ್ಲಿ ಸಾಮಾನ್ಯ ಆಗೋಗ್ತದೆ. ಇಲ್ಲಿನ ಶಾಸಕರಿಗೆ ಜವಾಬ್ದಾರಿ ಇಲ್ಲದೇ ಇರೋ ಕಾರಣಕ್ಕೆ ಇವತ್ತು 106 ಎಕರೆಯನ್ನು ನಾವು ಈ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನು ಕಳ್ಕೊಂಡಿದ್ದೀವಿ. ದುರದೃಷ್ಟ ಈ ಭಾಗದಲ್ಲಿ ಸ್ಮಶಾನನೂ ಕೂಡ ಸರಿಯಾದ ರೀತಿಯಾದಂಥ ವ್ಯವಸ್ಥಿತವಾದಂಥ ಮೇಂಟೆನೆನ್ಸ್ ಇಲ್ಲದೆ ಇವತ್ತು ಒತ್ತುವರಿ ಆಗ್ತಕ್ಕಂಥ ಎಲ್ಲ ಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಕಡೆ ಒತ್ತುವರಿನೂ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರ ಜೊತೆ, ಈ ಭಾಗದ ಮುಖಂಡರ ಜೊತೆ ಈ ಜಾಗಕ್ಕೆ ಬಂದು ಸ್ಥಳ ವೀಕ್ಷಣೆಯನ್ನು ಮಾಡಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರನೂ ಮತ್ತು ತಾಲೂಕು ದಂಡಾಧಿಕಾರಿಗಳ ಹತ್ರನೂ ಮಾತಾಡಿ, ಈಗಾಗಲೇ ಮೊನ್ನೆ ಏನು ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಈ ಜಾಗವನ್ನು ವೀಕ್ಷಣೆ ಮಾಡಿ ಅದಕ್ಕೊಂದು ಸರ್ವೆ ರಿಪೋರ್ಟ್ ಅಂತ ಈಗಾಗಲೇ ಬರೆದಿದ್ದಾರೆ. ನಾನು ಕೂಡ ಆಗ್ರಹವನ್ನು ಮಾಡಿ ಅವರಿಗೆ ತಕ್ಷಣ ಸರ್ವೆ ಆಗಬೇಕು. ಈ ಭಾಗದಲ್ಲಿ ಟೋಟಲ್ 94 CC ಎಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ ಅಂತ ಭಾಳಷ್ಟು ಜನ ಈಗಾಗಲೇ ಈ ಸರ್ಕಾರಿ ಜಾಗದಲ್ಲಿದ್ದಾರೆ. ಸರ್ವೆ ನಂಬರ್ 99 ಮತ್ತು ಸರ್ವೆ ನಂಬರ್ 22 ಸ್ಮಶಾನದ್ದು 99 ಈ ಭಾಗದಲ್ಲಿ ಭಾಳಷ್ಟು ಅಕ್ರಮವಾಗಿ ಮನೆಗಳು ಕೂಡ ನಿರ್ಮಾಣ ಆಗಿದೆ. ನಾನೀಗ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದನ್ನು ತಕ್ಷಣ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹ ಮಾಡ್ತೀನಿ. ಮಾನ್ಯ ಶಾಸಕರಿಗೆ ಏನಾದರೂ ಕಂದಾಯ ಮಂತ್ರಿಯಾಗಿ ಜವಾಬ್ದಾರಿ ಇದ್ದರೆ, ಜನಪರವಾದ ಕಾಳಜಿ ಇದ್ದರೆ, ಸರ್ಕಾರದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡೋದಾದರೆ ತಕ್ಷಣ ಈ ಥರದ್ದೆಲ್ಲ ಗಮನಿಸಬೇಕು. ಶಾಸಕರಾಗಿ 18 ವರ್ಷ ಇಲ್ಲಿ ಜವಾಬ್ದಾರಿಯಿಂದ ತಾವೇನಾದರೂ ಕೆಲಸ ಮಾಡಿದರೆ ನಾಳೆನೇ ನಿಮ್ಮ ಅಧಿಕಾರಿಗಳಿಗೆ ಸೂಚಿಸಿ ಈ ಅಕ್ರಮವನ್ನು ತಡಿಬೇಕು ಅಂತಕ್ಕಂಥ ಆಗ್ರಹ ಮಾಡ್ತೀರಿ. ಇಲ್ಲದೇ ಇದ್ದರೆ ಉಗ್ರ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ. ಮತ್ತು ಜಾಗಕ್ಕೆ ಕಾಂಪೌಂಡ್ ಬಗ್ಗೆ ಏನೋ ವಿಷಯ ಹೇಳಿದ್ರಲ್ಲ, ಈಗಾಗಲೇ ನಾನೊಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ಇದು ದುಸ್ಥಿತಿಯನ್ನು ಕಂಡಿದ್ದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಇದಕ್ಕೆ ಬೇಕಾದಂಥ ಅನುದಾನವನ್ನು ನನ್ನ ಮಾನ್ಯ ಲೋಕಸಭಾ ಸದಸ್ಯರ ಕಡೆಯಿಂದ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇದನ್ನೆಲ್ಲ ಕೂಡ ಸರಿ ಮಾಡೋಂಥ ಕೆಲಸ ಮಾಡ್ತೀನಿ. ಹಾಗೆ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ವಾಕಿಂಗ್ಗೆ ಪಾರ್ಕ್ ಬೇಕಂತಾರಲ್ಲ, ಗ್ರಾಮಸ್ಥರು ಸ್ವಲ್ಪ ಪಾರ್ಕಿಂಗ್ ಬಗ್ಗೆ ಏನು ಈ ಭಾಗದ ಜನರ ಬೇಡಿಕೆ ಇದೆ ಅದನ್ನೆಲ್ಲ ಕೂಡ ಗಮನಿಸಿದ್ದೀವಿ. ನನ್ನ ಮಾನ್ಯ ಸಂಸದರ ಹತ್ರ ಮಾತಾಡಿ ಕೇಂದ್ರ ನಿಧಿಯಿಂದ ಏನೆಲ್ಲ ಆಗ್ಬೋದು ಅದನ್ನೆಲ್ಲ ಕೂಡ ಮಾಡಿಸ್ತೀನಿ. ಧನ್ಯವಾದಗಳು ಸರ್.